ನಮಸ್ಕಾರ, ಹೇಗಿದ್ದೀರಾ? ಯೂಟ್ಯೂಬ್ ಅವರಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ, 32 ಡೇ ಬ್ಲಾಕ್ ಅಂತ. ಸೊ ನೀವು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ದೀರಾ, ನಿಮ್ಮ ಚಾನಲ್ ಮಾನಿಟೈಸ್ ಇರ್ಲಿ ಅಥವಾ ಇನ್ನು ಅಪ್ಲೈ ಮಾಡೋದಿರ್ಲಿ, ಈ ಒಂದು ಅಪ್ಡೇಟ್ ಬಗ್ಗೆ ತಿಳ್ಕೊಂಡ್ರೆ ನಿಮ್ಗೆ ಮುಂದೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ಮ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಬ್ಲಾಕ್ ಆಗುವಂತಹ ಚಾನ್ಸ್ ಇರುತ್ತೆ. ಅದಾದ್ಮೇಲೆ ನಿಮ್ಮ ಅರ್ನಿಂಗ್ಸ್ ಕೂಡ ಸ್ಟಾಪ್ ಆಗ್ಬಿಡುತ್ತೆ. ಸೊ ಮ್ಯಾಟ್ರ್ ಏನಪ್ಪಾ ಅಂದ್ರೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಮಾನಿಟೈಸೇಷನ್ ಕ್ರೈಟೀರಿಯಾ ಆದಂತಹ 1000 ಸಬ್ಸ್ಕ್ರೈಬರ್ ಹಾಗೂ 4000 ವಾಚ್ ಅವರ್ಸ್ ಲಾಂಗ್ ವಿಡಿಯೋ ಇದ್ರೆ, ಅದೇ ಶಾರ್ಟ್ಸ್ ಗೆ 10 ಮಿಲಿಯನ್ ವಾಚರ್ಸ್ ಕಂಪ್ಲೀಟ್ ಆದ್ರೆ ನೀವು ಮಾನಿಟೈಸ್ ಗೆ ಅಪ್ಲೈ ಮಾಡಬಹುದು. ಅವಾಗೇನು ನೀವು ಒಂದು ಹೊಸ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಪ್ಪ ನಿಮ್ಮ ಹತ್ರ ಆಲ್ರೆಡಿ ಆಡ್ಸೆನ್ಸ್ ಅಕೌಂಟ್ ಇದ್ರೆ ಅದನ್ನ ಆ ಯೂಟ್ಯೂಬ್ ಚಾನಲ್ ಜೊತೆ ಲಿಂಕ್ ಮಾಡಬೇಕಾಗುತ್ತೆ. ಅದರಲ್ಲಿ ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಇದೆ, ಹೇಗೆ ಗೂಗಲ್ ಆಡ್ಸೆನ್ಸ್ ನ ಲಿಂಕ್ ಮಾಡಬೇಕು ಅಥವಾ ಹೊಸದನ್ನ ಕ್ರಿಯೇಟ್ ಮಾಡಬೇಕಂದ್ರೆ ಈ ವಿಡಿಯೋನ ಒಂದ್ಸತಿ ರೆಫರ್ ಮಾಡಿ, ಅದರಿಂದ ನಿಮ್ಗೆ ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಈಗ ಯೂಟ್ಯೂಬ್ ಪ್ರಕಾರ ಕೆಲವು ಜನ ಏನ್ ಮಾಡ್ತಿದಾರೆ ಅಂದ್ರೆ, ಆ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಏನಿದೆ ಅಲ್ಲ, ಅದೇ ಮಾನಿಟೈಸ್ ಮಾಡುವಾಗ ಏನ್ ಕೊಟ್ಟಿರ್ತೀವಲ್ಲ, ಅದನ್ನ ಪದೇ ಪದೇ ಚೇಂಜ್ ಮಾಡ್ತಿದ್ದಾರೆ. ಸ್ವಲ್ಪ ದಿನ ಒಂದ್ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಇಟ್ಕೊಳ್ಳೋದು, ಅದರಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಮತ್ತೆ ಇನ್ನೊಂದು ಅಕೌಂಟ್ ಜೊತೆ ಅದನ್ನ ಲಿಂಕ್ ಮಾಡೋದು. ಇನ್ಮೇಲೆ ಆತರ ಈಗ ಮಾಡಕ್ಕಾಗಲ್ಲ. ಯಾಕಂದ್ರೆ ಈಗ ಬಂದಿರುವಂತಹ ಹೊಸ ಅಪ್ಡೇಟ್ ನ ಪ್ರಕಾರ 32 ದಿನಕ್ಕೆ ಬರೀ ಒಂದ್ಸತಿ ಮಾತ್ರ ನೀವು ಆ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ನ ಚೇಂಜ್ ಮಾಡಬಹುದು. ಮೊದ್ಲಿನ ತರ ಪದೇ ಪದೇ ಚೇಂಜ್ ಮಾಡಕ್ಕೆ ಆಗಲ್ಲ. ಸೊ ಅದಕ್ಕೆ ಮಾನಿಟೈಸೇಷನ್ ಗೆ ನೀವು ಅಪ್ಲೈ ಮಾಡುವಾಗ ಯಾವುದೇ ತಪ್ಪಿಲ್ಲದೆ ಕರೆಕ್ಟ್ ಆಗಿ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡಿ. ಅದರಿಂದ ಏನಾಗುತ್ತೆ, ಈಗಲೇ ಅಂತಲ್ಲ ಮುಂದೆ ಕೂಡ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಅಕೌಂಟ್ ಅಲ್ಲಿ ಬರಲ್ಲ. ಸೊ ಹಾಗಾದ್ರೆ ಮಾನಿಟೈಸೇಷನ್ ಗೆ ಕರೆಕ್ಟ್ ಆಗಿ ಹೇಗೆ ನಾವು ಅಪ್ಲೈ ಮಾಡಬೇಕು, ಗೂಗಲ್ ಆಡ್ಸೆನ್ಸ್ ಅಲ್ಲಿ ಯಾವುದೇ ಎರರ್ ಬರ್ದೇ ಇರೋ ತರ ಹೇಗೆ ಅಕೌಂಟ್ ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಅಲ್ಲಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಇಂತಹದೇ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಸ್ಗೆ ಹಾಗೂ ಇನ್ಫಾರ್ಮೇಟಿವ್ ಅಪ್ಡೇಟ್ಸ್ಗೆ ಚಾನಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್.